ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಿಗೇರಿ. ವೀಕ್ಷಕರೇ, ಎಂದು ನಾವು ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಹೃದಯ ಭಾಗದಲ್ಲಿ ಇದ್ದೀವಿ. ಕಾರಣಪ್ಪ ಏನಪ್ಪಾ ಅಂತಂತಂದ್ರೆ, ಮುಧೋಳ ನಗರದಲ್ಲಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಮಹಾರಾಣಿ ಕೆರೆ, ಈ ಮಹಾರಾಣಿ ಕೆರೆ ಈಗ ನಾಶವಾಗುವಂತ ಪರಿಸ್ಥಿತಿಯಲ್ಲಿ ಬಂದಿದೆ. ಹಲವು ವರ್ಷಗಳಿಂದ ಇಲ್ಲಿ ಸಿಟಿಯಲ್ಲಿ ಇರ್ತಕ್ಕಂಥ ನೀರು ಏನು ಈ ಕಡೆ ಬಂದು ಸಂಗ್ರಹವಾಗ್ತಾ ಇದೆ. ಇದರಿಂದ ಇಲ್ಲಿ ಸಾರ್ವಜನಿಕರ ವಾಸಿಸುತ್ತಿರುವ ಸ್ಥಳಗಳಲ್ಲಿ ಏನು ಬೋರ್ವೆಲ್ ಹಾಕ್ಸಿದ್ದಾರೆ, ಆ ಬೋರ್ವೆಲ್ನಲ್ಲಿ ಇಲ್ಲಿರ್ತಕ್ಕಂಥ ನೀರು ಪಸರಿಸಿ ಬೋರ್ವೆಲ್ ಮೂಲಕ ಜನಗಳ ಮನೆಗೆ ತಲುಪ್ತಾ ಇದೆ. ಇದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ, ರೋಗ ರುಜಿನಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇದರ ಬಗ್ಗೆ ಗಮನ ಹರಿಸಿ ಏನು ಮಹಾರಾಣಿ ಕೆರೆ ಅಂತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಈ ಕೆರೆಯನ್ನು ಈಗ ಸರ್ವನಾಶವಾಗುವುದನ್ನು ತಪ್ಪಿಸಿ ಈ ಕೆರೆಯನ್ನು ಅಭಿವೃದ್ಧಿಗೊಳಿಸಬೇಕೆಂದು ಮುಧೋಳ ಮಾನ್ಯ ರಾಮಜಿ ಗೋರ್ಪಡೆ ಅವರು ಕೂಡ ಒಂದು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಂಡರು. ಮತ್ತು ಹನುಮಂತ್ ಶಿಂದೆ ಅವರು, ಇವರು ಸಾಮಾಜಿಕ ಹೋರಾಟಗಾರರು, ಇದರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ವ್ಯಕ್ತಿಗಳು. ಬನ್ನಿ, ಅವರಿಂದ ಈ ಕೆರೆಗೆ ಆಗಿರ್ತಕ್ಕಂಥ ಅನ್ಯಾಯ, ಮುಧೋಳ ನಗರದಲ್ಲಿ ಆಗಿರ್ತಕ್ಕಂಥ ಈ ಒಂದು ಕೆರೆಯ ಅಭಿವೃದ್ಧಿ ಯಾಕೆ ಸ್ಥಗಿತಗೊಂಡಿದೆ, ಇಲ್ಲಿ ಸಮಸ್ಯೆಗಳು ಏನಿದ್ದಾವೆ ಅನ್ನೋದನ್ನ ಹನುಮಂತ್ ಶಿಂದೆ ಅವರಿಂದ ಕೇಳಿ ಪಡೆಯೋಣ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಮಧ್ಯಭಾಗದಲ್ಲಿ ಇರತಕ್ಕಂಥ ಮಹಾರಾಣಿ ಕೆರೆ ಸರ್ವೆ ನಂಬರ್ 9 ಮತ್ತು CTS ನಂಬರ್ 4034 5 ಎಕರೆ 2 ಗುಂಟೆ ಜಮೀನವನ್ನು ಮೂಲ ದಾಖಲೆಗಳಿಂದ ಇದು ಕೆರೆ ಎಂದು ಸ್ಪಷ್ಟವಾಗಿ ನಮೂದು ಇದ್ರೂ ಕೂಡ ಕೊಟ್ಟಿ ದಾಖಲೆಗಳ ಮುಖಾಂತರ ಯಾರೋ ಒಬ್ರು ಖರೀದಿ ಮಾರಾಟ ಮಾಡ್ತಾರೆ, ಇನ್ನೊಬ್ರು ಯಾರೋ ಒಬ್ರು ತಗೋತಾರ. ಆ ಖರೀದಿಯನ್ನ ಸರ್ಕಾರದ ಗಮನಕ್ಕೆ ಇದ್ರೂ ಕೂಡ ಸರ್ಕಾರ ಅದಕ್ಕೆ ಎಚ್ಚೆತ್ತುಕೊಳ್ಳಲಾರದ ಕಾರಣಕ್ಕಾಗಿ 2022ರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸರ್ಕಾರದ ಗಮನಕ್ಕೆ ತಂದ ಮೇಲೆ ಆಗಿನ ಜಿಲ್ಲಾಧಿಕಾರಿಗಳು ಏನ್ ಮಾಡಿದ್ರು, ಸದರಿ ಕೆರೆ ಜಮೀನವನ್ನ ಕೆರೆ ಎಂದು ನಮೂದಿಸಲು ಆದೇಶ ಮಾಡಿರ್ತಾರೆ. ಅದೇ ಆದೇಶದ ಪ್ರಕಾರ ನಾವು ಇವತ್ತು ಈ ಕೆರೆಯನ್ನ ಅಭಿವೃದ್ಧಿ ಪಡಿಸಿ ಅಂತೇಳಿ ಸರ್ಕಾರಕ್ಕೆ ಎಷ್ಟೋ ಸಾರಿ ನಾವು ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಇದುವರೆಗೂ ಕೆರೆಯನ್ನ ಅಭಿವೃದ್ಧಿ ಪಡಿಸೋಕೆ ಹಿಂದೇಟು ಹಾಕ್ತಾ ಇದೆ. ಅದು ಅಲ್ಲದೆ ಈಗ ಸರ್ಕಾರದ ಕೆರೆಯನ್ನ ಕಬಳಿಸುವಂತ ಒಂದು ಹುನ್ನಾರ ಮಾಡಿರುವಂತ ವ್ಯಕ್ತಿಗಳು ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಒಂದು ತಡೆಯಾಜ್ಞೆಯನ್ನು ತಂದಿದ್ದಾರೆ. ಇಲ್ಲಿ ಕಾನೂನು ಬದ್ಧವಾಗಿರ್ತಕ್ಕಂಥ ಸರ್ಕಾರದ ಕೆರೆಯನ್ನ ಕಬಳಿಸುವ ಉದ್ದೇಶಕ್ಕಾಗಿ ಇವರಿಗೆ ತಡೆಯಾಜ್ಞೆ ತರಲಿಕ್ಕೆ ಅವಕಾಶ ಕಾನೂನಲ್ಲಿ ಅದ ಅಂತಂದ್ರೆ, ಇವತ್ತು ಸರ್ಕಾರದ ಕೆರೆಯನ್ನು ರಕ್ಷಣೆ ಮಾಡ್ಲಿಕ್ಕೆ ಇವತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇವತ್ತು ಹಿಂದೇಟು ಹಾಕ್ತಾ ಇದೆ. ಈ ಅಧಿಕಾರಿಗಳ ಈ ನಿರ್ಲಕ್ಷ್ಯತನದಿಂದ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಈ ನಗರದಲ್ಲಿ ಇರ್ತಕ್ಕಂಥ ಮಧ್ಯಪ್ರದೇಶದಲ್ಲಿ ಇರುವಂತ ಕೆರೆ ಜಮೀನನ್ನು ಇವತ್ತು ಭೂ ಹಗರಣ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಲಾಕತ್ತಾನಂತೆ ಇವತ್ತು ಸರ್ಕಾರಿ ಅಧಿಕಾರಿಗಳ ಮೇಲೆ ನೇರವಾಗಿ ಆರೋಪ ಮಾಡಬೇಕಾಗ್ತದ. ಅದು ಅಲ್ಲದೆ ಈ ಸರ್ಕಾರದ ಕೆರೆಯ ಜಮೀನಿನಲ್ಲಿ 1 ಎಕರೆ 18 ಗುಂಟೆ ಜಮೀನವನ್ನ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಜನರಿಂದ ಒತ್ತುವರಿಯಾಗಿದೆ. ಈಗಾಗಲೇ ನಾನು ಕರ್ನಾಟಕ ಲೋಕಾಯುಕ್ತ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆ ಕರ್ನಾಟಕ ಲೋಕಾಯುಕ್ತರ ಆದೇಶದ ಮೇರೆಗೆ ಸರ್ವೆ ಇಲಾಖೆಯಿಂದ ಒಂದು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರು ಕೂಡ ಇವತ್ತು ತೆರವುಗೊಳಿಸಲಿಕ್ಕೆ ತಾಲೂಕು ಆಡಳಿತ ಮುಂದೆ ಹಾಕ್ತಾ ಇಲ್ಲ. ಅದು ಅಲ್ಲದೆ ಇವತ್ತು ಈ ಕೆರೆಯ ಸ್ಥಳದಲ್ಲಿ ನಗರದಲ್ಲಿ ಹರಿದು ಬರ್ತಕ್ಕಂಥ ಕಲುಷಿತ ನೀರು ಮತ್ತು ಡ್ರೈನೇಜ್ ಮಲಬದ್ಧತೆ ಡ್ರೈನೇಜ್ ನೀರು ಮತ್ತು ಚರಂಡಿ ನೀರು ಮಲ ಮಿಶ್ರಿತವಾಗಿರುವಂತ ಒಂದು ಕಲುಷಿತ ನೀರು ಇಲ್ಲಿ ನಿಂತು ಕೆರೆಯ ಸ್ಥಳದಲ್ಲಿ ನಿಂತು ಅಂತರ್ಜಲ ಮುಖಾಂತರ ಪ್ರತಿಯೊಬ್ಬರು ನಗರದಲ್ಲಿ ಇರ್ತಕ್ಕಂಥ ಮನೆಗಳಲ್ಲಿ ಪ್ರತಿಯೊಬ್ಬರು ಬೋರ್ವೆಲ್ ಮುಖಾಂತರ ಎಲ್ಲ ನೀರು ಅಲ್ಲಿ ಸಪ್ಲೈ ಆಗುವುದರಿಂದ ಇವತ್ತು ನೀರನ್ನ ಕುಡಿಲಿಕ್ಕೆ ಬರಲಾರಂತ ಪರಿಸ್ಥಿತಿ ಮುಧೋಳ ನಗರದಲ್ಲಿ ನಿರ್ಮಾಣ ಆಗ್ಯದ. ಇಷ್ಟೆಲ್ಲ ಇಲ್ಲಿ ಸಮಸ್ಯೆಗಳು ನಿರ್ಮಾಣ ಆಗ್ತಿದ್ರು ನಮ್ಮ ಕ್ಷೇತ್ರದ ಶಾಸಕರು ಯಾಕೋ ಇದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅಂತ ಹೇಳಿ ನಾನು ಈ ಕ್ಷೇತ್ರದ ಶಾಸಕರಿಗೆ ಮನವಿ ಮಾಡ್ಕೋತಾ ಇದ್ದೀನಿ. ಈ ಸದರಿ ಕೆರೆಯನ್ನ ಮಹಾರಾಣಿ ಕೆರೆಯನ್ನ ಇದನ್ನ ಸರ್ಕಾರದಿಂದ ಉತ್ತಮವಾಗಿ ಒಂದು ಅಭಿವೃದ್ಧಿ ಪಡಿಸಿ ತಮ್ಮ ಒಂದು ಕಾರ್ಯ ಕೈಗೊಳ್ಬೇಕಂತ ಹೇಳಿ ನಾನು ಸಾರ್ವಜನಿಕರ ಪರವಾಗಿ ನಮ್ಮ ಕ್ಷೇತ್ರದ ಸನ್ಮಾನ್ಯ ಆರ್ ವಿ ತಿಮ್ಮಾಪುರ ಸಾಹೇಬ್ರವರಿಗೆ ವಿನಂತಿ ಮಾಡ್ಕೋತೇನೆ. ಸರ್ವೆ ನಂಬರ್ 9 ಕೆರೆಯಲ್ಲಿ ಒತ್ತುವರಿಯಾಗಿರುವುದನ್ನ ತೆರವುಗೊಳಿಸಿ ನಗರದಲ್ಲಿರುವ ಏನು ಚರಂಡಿ ನೀರನ್ನು ಹರಿದು ಬರ್ತಾ ಇದೆ, ಆ ಹರಿದು ಬರುವಂತ ನೀರಿಗೆ ಒಂದು ಕೆರೆಯ ಬದಿಯಲ್ಲಿ ಒಂದು ಬೃಹತ್ ಆಕಾರದಲ್ಲಿ ಒಂದು ಚರಂಡಿಯನ್ನು ನಿರ್ಮಾಣ ಮಾಡಿ ಆ ಚರಂಡಿ ಮೂಲಕ ಮುಂದೆ ಹರಿದು ಹೋಗಲು ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಒಂದು ಸಾರ್ವಜನಿಕರ ಪರವಾಗಿ ಒತ್ತಾಯ ಮಾಡ್ತೇನೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಅಭಿವೃದ್ಧಿ ಪಡಿಸುವಲ್ಲಿ
ಒಂದು ನಿರ್ಲಕ್ಷ್ಯದ ಧೋರಣೆ ತೋರಿಸಿದರೆ ಇವತ್ತು ಸಾರ್ವಜನಿಕರ ಬೆಂಬಲದೊಂದಿಗೆ ತಾಲೂಕಾ ಆಡಳಿತ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನ ಕೈಗೊಳ್ಳಲು ನಾವು ಈಗಾಗಲೇ ನಿರ್ಧಾರ ಮಾಡಿ ಮತ್ತು ಸರ್ಕಾರಕ್ಕೆ ಮನವಿ ಪತ್ರ ಕೂಡ ನಾವು ಈಗಾಗಲೇ ಸಲ್ಲಿಸಿದ್ದೀವಿ. ಆದಷ್ಟು ಬೇಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕೆರೆಯನ್ನ ರಕ್ಷಣೆ ಮಾಡಿ ಒತ್ತುವರಿಯನ್ನು ತೆರವುಗೊಳಿಸಿ ಕೆರೆಯನ್ನಾಗಿ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ ಅತಿ ಶೀಘ್ರವಾಗಿ ಆಗಬೇಕಂತ ಹೇಳಿ ನಾನು ಮತ್ತೊಮ್ಮೆ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಸಾಹೇಬ್ರವರಿಗೆ ಒತ್ತಾಯ ಮಾಡ್ತೇನೆ. ಗ್ರಾಮದ ಸರ್ವೆ ನಂಬರ್ 9 ಬಗ್ಗೆ ಈ ಕೆರೆ ಜಮೀನ ತಮ್ಮದಾಗಿಸಿಕೊಳ್ಳಲು ಒಂದು ಭೂ ಹಗರಣ ಮಾಡುವಂತ ವ್ಯಕ್ತಿಗಳು, ದುಷ್ಟ ವ್ಯಕ್ತಿಗಳಿಂದ ಇವತ್ತು ದಾಖಲೆಗಳನ್ನ ಸೃಷ್ಟಿ ಮಾಡಿ ಸದರಿ ಕೆರೆಯನ್ನು ಖರೀದಿ ಮಾಡಿಕೊಂಡಿರುವಂತಹ ವ್ಯಕ್ತಿಗಳು ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಾರ. ಆ ತಡೆಯಾಜ್ಞೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು AC ಅವರಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಉಚ್ಚ ನ್ಯಾಯಾಲಯದಿಂದ ನೋಟಿಸ್ ಬಂದು 4 ವರ್ಷಗಳು ಕಳೆದ್ರು ಕೂಡ ಇವತ್ತು ಅಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗಿಲ್ಲ. ಯಾಕಪ್ಪ ಇವರು ಹಾಜರಾಗದೇ ಇರುವಂತ ನಿರ್ಲಕ್ಷ್ಯತನ ನೋಡಿದರೆ ಇವತ್ತು ಭೂ ಹಗರಣ ಮಾಡುವಂತ ವ್ಯಕ್ತಿಗಳ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಇವರು ಶಾಮೀಲಾಗಿ ಇಲ್ಲಿ ಸರ್ಕಾರಿ ಜಮೀನವನ್ನು ಕಬಳಿಸುವಂತ ಕೆಲಸವನ್ನು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮತ್ತು ಉಪವಿಭಾಗಾಧಿಕಾರಿಗಳು ಕೂಡ ಎಲ್ಲರೂ ಸೇರ್ಕೊಂಡು ಇಲ್ಲಿ ಅವರು ಭೂ ಕಬಳಿಕೆ ಮಾಡುವಂತ ವ್ಯಕ್ತಿಗಳಿಗೆ ಹುನ್ನಾರ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಮಗೆ ಇವತ್ತು ಕಂಡು ಬರ್ತಾ ಇದೆ. ಅದು ಅಲ್ಲ, ಇವತ್ತಿನ ತಹಶೀಲ್ದಾರರು ಅವರು ಜನ ಪರವಾಗಿ ಇವತ್ತೊಂದು ಕೆಲಸವನ್ನು ಮಾಡಿದಾರೆ ಅಂತ ಹೇಳಿ ನನಗೆ ಈಗಾಗಲೇ ನಮ್ಮ ಗಮನಕ್ಕೆ ಬಂದದ. ಮತ್ತೆ ಇದಕ್ಕಿಂತ ಮುಂಚಿತವಾಗಿರುವಂತ ತಹಶೀಲ್ದಾರರು ಎಲ್ಲರೂ ಇಲ್ಲಿ ನಿರ್ಲಕ್ಷ್ಯತನ ತೋರಿ ಇಲ್ಲಿ ಬಹಳ ಒಂದು ಸರ್ಕಾರ ಜಮೀನನ್ನು ರಕ್ಷಣೆ ಮಾಡುವಲ್ಲಿ ಒಂದು ವಿಫಲ ಆಗಿ, ಮತ್ತು ಇಲ್ಲಿ ಈಗಾಗಲೇ ಸರ್ಕಾರದ ಆದೇಶಗಳು ಕೂಡ ಸಾಕಷ್ಟು ಅದಾವ. ಅದು ಅಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳು ಸಾಕಷ್ಟು ಅದಾವ ಕೆರೆಯನ್ನ ಸಂರಕ್ಷಣೆ ಮಾಡಿ ಅಂತ. ಆದ್ರೂ ಇಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮತ್ತು ಉಪವಿಭಾಗಾಧಿಕಾರಿಗಳು ಕೂಡ ಇಲ್ಲಿ ಮುಧೋಳ ನಗರದಲ್ಲಿ ಇರ್ತಕ್ಕಂಥ ಕೆರೆಯನ್ನ ಸಂರಕ್ಷಣೆ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇಲ್ಲಿ ಭೂ ಕಬಳಿಕೆ ಮಾಡುವಂತ ವ್ಯಕ್ತಿಗಳು ಕೂಡ ಶಾಮೀಲಾಗಿ ಇಲ್ಲಿ ಭೂ ಕಬಳಿಕೆ ಮಾಡುವಂತ ಇಲ್ಲಿ ಕೃತ್ಯವನ್ನು ಎಸಗುವಂತ ನಮಗ ಒಂದು ಅನುಮಾನ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಇದರಿಂದ ಈಗಿರುವಂತ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಮುಧೋಳ ಮಧ್ಯಭಾಗದಲ್ಲಿ ಸರ್ವೆ ನಂಬರ್ 9ರಲ್ಲಿ ಒತ್ತುವರಿ ಮುಧೋಳ ಮಧ್ಯಭಾಗದಲ್ಲಿ ಏನು ಕೆರೆ ಇದೆ ಅಲ್ಲ, ಅದನ್ನ ಏನ್ ಮಾಡ್ತಾ ಇದೆ ಅಂದ್ರೆ ಉಪಯೋಗಿಸೋದು ಬಿಟ್ಟು ಅದು ಕೊಳಚೆ ನೀರನ್ನು ಅದರೊಳಗೆ ಬಂದು ಆ ಕೊಳಚೆ ನೀರು ಪ್ರತಿಯೊಂದು ಮನೆಗೆ ಹೋಗಿ ಸಮಸ್ಯೆ ಆಗ್ತಾ ಇದೆ. ಸರ್ಕಾರದವ್ರಿಗೆ ನಾವು ತಿಳಿಸೋದೇನೆಂದರೆ ಸರ್ಕಾರ ನಿಮ್ ಕಡೆ ಇದೆ, ಅಧಿಕಾರ ನಿಮ್ ಕಡೆ ಇದೆ. ಇದನ್ನು ಗಮನಿಸಿ ಮುಧೋಳ ನಾಡಿನ ಜನತೆ ಪರವಾಗಿ ನಾ ಏನ್ ಹೇಳೋದು ಇಷ್ಟೇ, ಇದನ್ನು ಅಭಿವೃದ್ಧಿ ಮಾಡಿರಿ. ಇಲ್ಲಿ ಗಮನ ಕೊಡಲಿಕ್ಕೆ ಸಮಸ್ಯೆ ಬಹಳ ಆಗ್ತಾ ಇದೆ. ಅದನ್ನ ಸಮಸ್ಯೆಯನ್ನು ಮಾಡಿ ಕೊಡಬೇಡಿ. ಇಲ್ಲೇ ನಿಮ್ಮ ಪ್ರೀತಿಯಿಂದ ನಾವು ಹೇಳ್ತಾ ಇದೀವಿ. ಇದನ್ನು ನೀವು ಯಾಕಂದ್ರೆ ಈ ಕಡೆ ಗಮನ ಕೊಡವಲ್ರಿ, ನೀವು ಕೊಡುದು ಗಮನ ಬೇರೆ ಕೊಡೋದು. ಕೆರೆ ನೀರ ಕೆರೆಗೆ ಚೆಲ್ಲಬೇಕು. ಈ ಮುಧೋಳದಲ್ಲಿ ಸುಂದರವಾದ ಒಂದು ಒಣ ಆಗ್ಲಿ, ಒಂದು ವಾಕಿಂಗ್ ಟ್ರ್ಯಾಕ್ ಆಗ್ಲಿ, ಇದೊಂದು ಕೆರೆ ಆದ್ರೆ ಎಲ್ಲರಿಗೂ ಅನುಕೂಲ ಇದೆ. ಎಲ್ಲರ ಪರವಾಗಿ ನಾವು ಕೇಳೋದು ಇಷ್ಟೇ ಮಾತ್ಮರೆ, ಇದನ್ನು ಬಂದು ಗಮನಿಸಿ ಮುಧೋಳ ನಾಡಿನ ಜನತೆಗೆ ಒಳ್ಳೆಯದೊಂದು ಸಂದೇಶ ಕೊಡಿ. ಎಲ್ಲರಿಗೂ ನಮಸ್ಕಾರ.